ಮತ್ತು ಈಗ ಮಹಿಳೆಯರು ಕೊಡಬೇಕಾದ್ರೂ ಜಾತಿ ನೋಡೋದು, ಜಿಲ್ಲೆ ನೋಡೋದು ಎಲ್ಲ ನೋಡಿದ್ರೆ ಈಗ ಬೇರೆ ಈಗ ಆಗಿರೋ ಯಾವ್ಯಾವ ಜಿಲ್ಲೆಗೆ ಪ್ರಾತಿನಿಧ್ಯ? ಈಗ ಕೊಪ್ಪಳ ಅತಿ ಸಣ್ಣ ಎರಡು. ಒಂದ್ ಕಡೆ ರಾಯರೆಡ್ಡಿ, ಇನ್ನೊಂದ್ ಕಡೆ ತಂಗಡಗಿ ಬೋವಿ SC ಬೋವಿ ಸಮುದಾಯ, ರಾಯರೆಡ್ಡಿ ರೆಡ್ಡಿ ಲಿಂಗಾಯತ, ಮಂಡ್ಯ 2, ಬೆಳಗಾವಿ 2, ಮಂಡ್ಯ ನರೇಂದ್ರ ಸ್ವಾಮಿ ಚಲರಾಯಸ್ವಾಮಿ, ಮಂಡ್ಯ ನರೇಂದ್ರ ಸ್ವಾಮಿ ಚಲರಾಯಸ್ವಾಮಿ, ಒಂದು ದಲಿತು ಒಂದು ಒಕ್ಕಲಿಗ. ಅಂದ್ರೆ ಒಕ್ಕಲಿಗ ಬೆಲ್ಟ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಅದು ಒಂದು DK ಶಿವಕುಮಾರ್ ಒಂದು ಪ್ಲಾನ್ ಇರ್ಬೋದು. 28ಕ್ಕೆ ಏನಾದರೂ ಶತಾಯಗತಾಯ ನಾವು ಹಳೆ ಮೈಸೂರು ಭಾಗದಲ್ಲಿ ದಡ ಸೇರಿದ್ರೆ ನಾವು ಸೇಫ್ ಆಗ್ಬೋದು ಅಂತ. ಕೋಲಾರ ಇಲ್ಲ, ಚಿಕ್ಕಬಳ್ಳಾಪುರ ಇಲ್ಲ, ಉತ್ತರ ಕನ್ನಡ ಇಲ್ಲ, ಉಡುಪಿ ಇಲ್ಲ, ವಿಜಯನಗರ ಇಲ್ಲ, ಯಾದಗಿರಿ ಇಲ್ಲ, ರಾಯಚೂರು ಇಲ್ಲ, ಗದಗ ಇಲ್ಲ, ಕೊಡಗು ಇಲ್ಲ. ಕೊಡಗು ಅವ್ರೇನೋ ಇವ್ರನ್ನ ಆಮೇಲೆ ಇದೊಂದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇವಾಗ ಇವ್ರು ರಾಜಾಜಿನಗರದ MLA ಸುರೇಶ್ ಕುಮಾರ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಇದು ಇಂತ ಕೆಟ್ಟ ಸಂಪ್ರದಾಯ, ಸಭಾಪತಿ ಉಪಸಭಾಪತಿ ಕೂಡ ಘೋಷಣೆ ಮಾಡೋದು ಇದೆಂತ ಸದನದಲ್ಲಿ ಆಯ್ಕೆ ಮಾಡ್ಬೇಕೆ ಹೊರತು ಅದನ್ನೇನು ಆನ್ ಪೇಪರ್ ಆನ್ ರೆಕಾರ್ಡ್ ನೀವು ಅದು ಎಂತ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದೀರಿ ನೀವು ಅಂತ. ನಾನು ಹೇಳೋದಾದ್ರೆ ಆ ಪತ್ರ ಟೈಪ್ ಮಾಡಿದವ್ರಿಗೆ ಅದರಲ್ಲಿ ಸೈನ್ ಮಾಡಿದಾರಲ್ಲ ವೇಣುಗೋಪಾಲ್, AICC ಪ್ರಧಾನ ಕಾರ್ಯದರ್ಶಿ, ಅವ್ರಿಗೆ ಸಂಸದೀಯ ನಿಯಮಾವಳಿಗಳು ಏನಾದರೂ ಗೊತ್ತಿದ್ರೆ ಖಂಡಿತ ಅದಕ್ಕೆ ಹಾಕ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನೀವು ಸ್ಪೀಕರ್ ಕ್ಯಾಂಡಿಡೇಟ್ ಹೇಳ್ಬೋದೇ ಬಿಟ್ಟರೆ ಸ್ಪೀಕರ್ ಮಾಡಕ್ ನಿಮ್ಗೆ ರೈಟ್ಸ್ ಇಲ್ಲ. ಅದು ನಮ್ಮ 224 ಶಾಸಕರಿದ್ದಾರೆ, ಅವ್ರ ಅದು ಪ್ರಿವಿಲೇಜ್. ಈಗ ನಾಳೆ ಬೆಳಗ್ಗೆ ಯಾರಾದ್ರೂ ಬೇಕಿದ್ರೆ ಬುದ್ಧಿವಂತ ಇರೋ ಶಾಸಕರು BJP ಬಹಳ ಜನ ಇದ್ದಾರೆ. ಅಲ್ಲಲ್ಲ ಸಭಾಪತಿದ್ದು ಹಂಗೆ ಮಾಡಿದ್ದಾರೆ. ಸಲೀಂ ಅಹಮದ್ ಮಾಡಿದ್ದಾರೆ, ಉಮಾಶ್ರೀ ಅವ್ರನ್ನ ಉಪಸಭಾಪತಿ ಮಾಡಿದ್ದಾರೆ. ಇಲ್ಲಿ ವಿಧಾನಸಭೆಯಲ್ಲಿ ಪಾಟೀಲ್ ಮತ್ತೆ ಪೊನ್ನಣ್ಣ. ಅಲ್ಲ, ನೀವು ಕ್ಯಾಂಡಿಡೇಟ್ ಮಾಡೋದು ನಿಮ್ಮ ಹಕ್ಕು, ನಿಮ್ಮ ಹಕ್ಕು, ನಿಮ್ಮ ಪಾರ್ಟಿ ಅದು ಇದರಲ್ಲಿ ಪ್ರಿಮಿಸಸ್ ಅಲ್ಲಿ ಬರುತ್ತೆ. ಬಟ್ ನೀವು ಆಯ್ಕೆ ಮಾಡೋದು ನಿಮ್ಮ ಹಕ್ಕು ಅಲ್ವೇ ಅಲ್ಲ. ಕ್ಯಾಂಡಿಡೇಟ್ನ ಆಯ್ಕೆ ಮಾಡೋದು ಅದು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನಾನು ಉತ್ತಮ ಸಂಸದೀಯ ಪಟ್ಟು ಅಂತ ಅವರು ಹೆಗಲು ಮುಟ್ಕೊಳ್ಳೋದು, ನಾವು ಸಿದ್ದರಾಮಯ್ಯನಂತ ಉತ್ತಮ ಸಂಸದೀಯ ಪಟ್ಟು ನಾವು ನೋಡಿಲ್ಲ ಅಂತ ಹೇಳೋದು. DK ಶಿವಕುಮಾರ್ ಅಂತೂ ಆತರದಲ್ಲಿ ಏನ್ ಮಾಡ್ತಾರೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಅಲ್ಲಿ ಸುರ್ಜೇವಾಲಾಗೆ ಸಂಸದೀಯ ನಿಯಮಾವಳಿಗಳು ಗೊತ್ತಿಲ್ಲ, ವೇಣುಗೋಪಾಲ್ಗೆ ಸಂಸದೀಯ ನಿಯಮಾವಳಿಗಳು ಗೊತ್ತಿಲ್ಲ. ಆ ಪತ್ರ ತಂದು DK ಶಿವಕುಮಾರ್ ಕೈ ಕೊಟ್ಟವ್ರಿಗೂ ಕೂಡ 3 ಕಾಸಿನ ಬೆಲೆ ಇಲ್ಲ. ಹಂಗೇನಾದಿದ್ರೆ ಇವರು ಯಾವುದೇ ಕಾರಣಕ್ಕೂ ಬಹಳ ಹಾವಳಿ ಜಾಸ್ತಿ ಆಯ್ತು ನೋಡ್ರಿ. ಸುರ್ಜೇವಾಲಾ ಅವ್ರದ್ದು, ವೇಣುಗೋಪಾಲ್ ಅವ್ರದ್ದು ತುಂಬಾ ಬಹಳ ಹಸ್ತಕ್ಷೇಪ, ಬೇಡಾಗಿದ್ದ ಹಸ್ತಕ್ಷೇಪ, ಎಲ್ಲದರಲ್ಲೂ ಹಸ್ತಕ್ಷೇಪ. ಅವತ್ತೇನೋ ಬಂದ್ರು, ಎಲ್ಲಾರನ್ನು ಕೂರ್ಸ್ಕೊಂಡ್ರು, ಮಾತಾಡಿದ್ರು, ಪ್ರತಿಯೊಬ್ರು 1-to-1 ಮೀಟಿಂಗ್ MLA ಅಂತೇಳಿ ಎಲ್ಲಾರು ಹತ್ರ ಕರೆದ್ರು. ಹಾಗೆ ಅವರೆಲ್ಲ ನಮ್ಗೇನು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದಾಗ ಸೊ ಇವ್ರ ಪಾತ್ರಗಳು ಮತ್ತು ಇವರ ಹಸ್ತಕ್ಷೇಪಗಳು ಹಿಂಗೆ ಆದ್ರೆ ಪಾಪ DK ಶಿವಕುಮಾರ್ ಅವ್ರು ಮುಂದಿನ ದಿನ ಫ್ರೀಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಅವರಿಗೆ. ನನಗೇನು ಫ್ರೀಯಾಗಿ ಬಿಡ್ತಾರೆ ಅನ್ನೋ ಡೌಟ್. ಯಾಕಂದ್ರೆ ಸಿದ್ದರಾಮಯ್ಯನೇ ಯಾರ ಮಾತು ಕೇಳ್ತಿರಲಿಲ್ಲ. ಅವ್ರನ್ನೇ 6 ತಿಂಗಳು ಹಂಗೆ ಯಾವುದು ಒಂದು ರೀತಿ ಬೆಲ್ಲದ ಗಾಣಿಗೆ ಹಾಕ್ತಂಗೆ ಗಾಣಕ್ಕೆ ತಿರುಗಿಸ್ದಂಗೆ. ಇನ್ನು DK ಶಿವಕುಮಾರನ್ ಬಿಡ್ತಾರ? ನನಗೂ ಈಗಲೂ ಕೂಡ ಈ 2 ಪಟ್ಟಿಯಲ್ಲೂ ಮೊನ್ನೆ 13 ಜನ ಸಚಿವರು ಮತ್ತು ಮುಖ್ಯಮಂತ್ರಿ ಆಗಿರ್ಬೋದು. ಈಗ DK ಶಿವಕುಮಾರ್ ಅವ್ರಿಗೂ ಸಂಪೂರ್ಣ ಮಾಹಿತಿ ಇರಲಿಲ್ಲ, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸಂಪೂರ್ಣ ಮಾಹಿತಿ ಇರಲಿಲ್ಲ. ಒಂದೊಂದು ಪಟ್ಟಿ ಕೊಟ್ಟಿದ್ದಾರೆ, ಅವರೇ ನಾವು ಫೈನಲ್ ಮಾಡ್ತೀವಿ, ನೀವು ಯಾರವರು ಅಂದ್ರೆ ದೆಹಲಿ ಅವರು. ಇನ್ಯಾರು ದೆಹಲಿಯಲ್ಲಿ ಯಾರು? ಸುರ್ಜೇವಾಲಾ, ವೇಣುಗೋಪಾಲ್. ಇನ್ನು ಅವಾಗ್ಲಿಂದ ನಾವ್ ಇನ್ನೇನ್ ಮಾತಾಡ್ತಿರೋದು? ಈಗ ಯಡಿಯೂರಪ್ಪನ ಈಗ BJP ಹೈಕಮಾಂಡ್ ಸಂಸ್ಕೃತಿ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಅವರು ಇಲ್ಲಿ ಅಡಾಪ್ಟ್ ಮಾಡ್ತಿದ್ದಾರೇನೋ ಗೊತ್ತಿಲ್ಲ. ಬಟ್ ಕಾಂಗ್ರೆಸ್ಸು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. 40 ದಿನಗಳಿಂದ ಇದ್ದಂಥ ರಾಜಕೀಯ ಬೇರೆ. ಇವತ್ತು ಸಿದ್ದರಾಮಯ್ಯ ಸಚಿವ ಸಂಪುಟ ವಿಸ್ತರಣೆ ಸಮಾರಂಭಕ್ಕೆ ನಾನು ಬರೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿ ಕಾವೇರಿಯಲ್ಲಿ ಕೂತ ಬಳಿಕ ಏನು ಬೆಳವಣಿಗೆಗಳಾಗ್ಬೋದು. ಸಿದ್ದರಾಮಯ್ಯ ಮಾತಾಡ್ತಿದ್ರೆ ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯ ಯಾವಾಗ ಸೈಲೆಂಟ್ ಆಗಿದ್ದು ಕಾವೇರಿಯಲ್ಲಿ ಕೂತ್ಕೊಂತಾರೋ, ಅದು ಯಾವಾಗಾದ್ರೂ ಪ್ರವಾಸಕ್ಕೆ ಹೋದ್ರೆ, ಯಾವಾದ್ರೂ ರೆಸಾರ್ಟ್ಗೆ ಹೋದ್ರೆ, ಶಾಂತಿವನ ತಪೋವನಕ್ಕೆ ಹೋಗಿ ಮೌನ ಧರಿಸಿ ಬಿಟ್ಟರೆ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳಾಗುತ್ತೆ. ಇದು ಖಂಡಿತ ಅವರು ಬಿಡುಗಡೆ ಮಾಡಿರುವ ಪಟ್ಟಿಯ ಜೊತೆಗೆ ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರು, ಸಭಾಪತಿ, ಉಪಸಭಾಪತಿ ಹೆಸರು ಬಿಡುಗಡೆ ಮಾಡಿರೋದು ಹಕ್ಕುಚ್ಯುತಿ ಆಗುತ್ತೆ. ಅದರಲ್ಲಿ ಏನು ಇಲ್ಲ. ಇವತ್ತು ನಾಳೆ ಅಧಿವೇಶನ ಶುರುವಾಗ್ತಿದ್ದಂಗೆ ಸಭಾಧ್ಯಕ್ಷರ ಚುನಾವಣೆ, ಸಭಾಪತಿ ಚುನಾವಣೆಗೆ ಡೇಟ್ ಫಿಕ್ಸ್ ಆಗುತ್ತಲ್ವಾ. ಯಾರಾದರೂ MLAs ಅದನ್ನ ಹಕ್ಕುಚ್ಯುತಿ ಅಂತ ಮಾಡಿದ್ರೆ ಹಕ್ಕುಚ್ಯುತಿಗೆ ಹಾಕ್ಬೇಕಾಗಿ ಬರುತ್ತದು. ತುಂಬಾ ಪರ್ಫೆಕ್ಟ್ ಆಗಿದೆ ಹಕ್ಕುಚ್ಯುತಿಗದು. ಕುಸುಮಾ ಅವರೇ, ಈಗ ಇಡೀ ರಾಜ್ಯದ ಮಹಿಳೆಯರ ಒಬ್ಬ ಪ್ರತಿನಿಧಿಯಾಗಿ ತಾವು
ಈಗ ಇವ್ರು ಮಾಡಿರುವ ದ್ರೋಹಕ್ಕೆ ಪೆನಾಲಿಟಿ ಜೊತೆಗೆ ಒಂದು 2-3 ಬೇಕು ಅನ್ನುವಂಥ ಪಟ್ಟು ನಮ್ದಪ್ಪ ಮಹಿಳೆಯರು. ಪೆನಾಲಿಟಿ, ಹಾ ನಿರ್ಲಕ್ಷ್ಯಕ್ಕೆ ಇಲ್ಲ, ಇಲ್ಲ, ಪೆನಾಲಿಟಿ. ಹಾ ಇಲ್ಲ ರಾಧಾ, ಇದೆಲ್ಲ ಕನಸು. ಆದ್ರೆ ಇದು ಇದು ಸಮಸ್ಯೆ ಏನು ಅಂತ ಅಂದ್ರೆ, ಜಾತಿವಾರು ನಮ್ಮ ಹೇಗೆ ಕಮ್ಯುನಿಟಿ ವಾರ್ ಜಗಳ ಆಡ್ತಾರಲ್ಲ, ನಮ್ ರೆಪ್ರೆಸೆಂಟ್ ನಮ್ಗ್ ರೆಪ್ರೆಸೆಂಟೇಶನ್ ಬೇಕು. ಏನೋ ಮಾರುತಿ ಅವ್ರು ಹೇಳ್ತಿದ್ರಲ್ಲ, ಲಿಂಗಾಯತ್ ಕಮ್ಯುನಿಟಿ ರೆಪ್ರೆಸೆಂಟೇಶನ್ ಬೇಕು, ಗೌಡ್ರ ರೆಪ್ರೆಸೆಂಟೇಶನ್ ಬೇಕು, ಇನ್ನು ಸಣ್ಣ ಪುಟ್ಟ ಎಲ್ಲ ಸಮುದಾಯಗಳು ನಮ್ಗೊಂದು ರೆಪ್ರೆಸೆಂಟೇಶನ್ ಬೇಕು, ನಮ್ಮವ್ರು ಮಾಡ್ಲಿಲ್ಲ ಅಂತನ್ನೋ ಒಂದು ಕಿತ್ತಾಟ ಇದೆಯಲ್ಲ, ಮಠಾಧೀಶರ ಭಯ ಇದೆ. ಆಯಾಯ ಸಮುದಾಯದ ಜನರ ಓಟುಗಳ ಭಯ ಇರುತ್ತೆ. ಇನ್ಯಾಕೆ ಸಮಾಧಾನ ಮಾಡೋದು? ಯಾಕೆ ಆಯ್ತಪ್ಪ ಕೊಡ್ಲಿಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳೋದು, ಈ ಅಡ್ಜಸ್ಟ್ಮೆಂಟ್ ಗಳೆಲ್ಲ ಮಾಡೋದು, ಅವಕಾಶ ಕೊಡ್ತೀನಿ ಅಂತ ಹೇಳೋದು, ಇಷ್ಟೆಲ್ಲ ಮಾಡೋದು ಯಾಕೆ ಅಂದ್ರೆ ಈ ಜಾತಿವಾರು ಜನರಿಗೆ ಅವರ ಓಟ್ಗಳನ್ನ ಭದ್ರ ಮಾಡ್ಕೊಳಕ್ಕೆ ಅಲ್ವಾ? ಹೆಣ್ಣು ಮಕ್ಕಳು ಒಂದು ಗುಂಪಾಗಿ, ಅಂದ್ರೆ ಬೇರೆ ಎಲ್ಲಾನು ಬಿಟ್ಟು, ಜಾತಿ ಬಿಟ್ಟು, ಪಕ್ಷ ಬಿಟ್ಟು, ಎಲ್ಲ ಬಿಟ್ಟು ಹೆಣ್ಮಕ್ಳು ಅಂತ ನಾವು ಹೆಣ್ಮಕ್ಳ ರೆಪ್ರೆಸೆಂಟೇಷನ್ ಏನಿದೆ ಅಂತ ಧ್ವನಿ ಎತ್ತಲೇಬೇಕು. ಕುಸುಮಾ ಅವರೇ, ಈಗ CM ಮತ್ತೆ DCM ಏನೋ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂತ. ಥ್ಯಾಂಕ್ ಯು ವೆರಿ ಮಚ್, ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾರುತಿ. ಓಕೆ, ನೋಡೋಣ ಅದೇನು ಮಾತಾಡ್ತಾರೆ ಅಂತ. ಕೆಟ್ಟ ಕುತೂಹಲ ನನಗೂ ಇದೆ. ಇಷ್ಟೆಲ್ಲ ಆದ ಮೇಲೆ, ಇಷ್ಟೆಲ್ಲ ಅಂದರೆ ಇವರು ಏನು ಹೇಳ್ತಾರೆ, ಮೈ ಮೇಲೆ ಹಾಕೊಂಡಿರೋದು ಅನ್ನೋದಕ್ಕಿಂತ ಸರಿಯಾದ ಪದ ಏನು ಸರ್? ಇವ್ರು ಚಾಲೆಂಜ್ ಮಾಡಿರೋದು ಮಹಿಳೆಯರನ್ನ. ಅಲ್ಲ, ಇದು ನೀವು ಯಾರೋ ಒಬ್ಬರಿಗೆ ಅವಕಾಶ ವಂಚನೆಗೊಳಗಾದಂತಹ ಅತೃಪ್ತರ ಧ್ವನಿ ಅಲ್ಲ ಇದು ಮಹಿಳೆಯರನ್ನ ಎದುರಾಕೊಂಡಿರೋದು ನೀವು. ಸೊ ನೀವು ಏನು ಹೇಳ್ತೀರಿ ಉತ್ತರ? ನನಗೆ ತುಂಬ ಕುತೂಹಲ ಇದೆ. ಇದು ಈ ದಿನದ ರಾ ಡಿಬೇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.